ನಮಸ್ಕಾರ ಸ್ನೇಹಿತರೆ, ಟೀಂ ಇಂಡಿಯಾಗೆ ಹೊರೆಯಾಗಿದ್ದಾನೆ ಈ ಸ್ಟಾರ್ ಆಟಗಾರ. ಆದರೂ ಕೂಡ ತಂಡದಿಂದ ಹೊರಹಾಕಲು ನಡುಗುತ್ತಾರೆ ಕೋಚ್ ಮತ್ತು ನಾಯಕ ರೋಹಿತ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಟೀಂ ಇಂಡಿಯಾಗೆ ಹೊರೆಯಾಗಿರುವ ಆ ಸ್ಟಾರ್ ಆಟಗಾರನಾದ್ರೂ ಯಾರು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, T20 ವಿಶ್ವಕಪ್ನಲ್ಲಿ ಪಾಕಿಸ್ತಾನವನ್ನು ಸೋಲಿಸುವ ಮೂಲಕ ಟೀಂ ಇಂಡಿಯಾ ಮತ್ತೊಮ್ಮೆ ತನ್ನ ಪ್ರಾಬಲ್ಯವನ್ನ ಮುಂದುವರಿಸಿದೆ. ನ್ಯೂಯಾರ್ಕ್ನ ನಸೋ ಕೌಂಟಿ ಸ್ಟೇಡಿಯಂನಲ್ಲಿ ಕೇವಲ 119 ರನ್ ಗಳಿಸಿದ ಹೊರತಾಗಿಯೂ ಟೀಂ ಇಂಡಿಯಾ ಪಾಕಿಸ್ತಾನವನ್ನ 6 ರನ್ಗಳಿಂದ ಸೋಲಿಸಿತು. ತಂಡದ ಈ ಭರ್ಜರಿ ಗೆಲುವಿನ ಶ್ರೇಯ ವೇಗಿಗಳಿಗೆ ಸಲ್ಲಬೇಕು. ಇನ್ನು ಬ್ಯಾಟಿಂಗ್ ವಿಚಾರದಲ್ಲಿ ರಿಷಬ್ ಪಂತ್ ಹೊರತುಪಡಿಸಿ ಟೀಂ ಇಂಡಿಯಾದ ಉಳಿದ ಬ್ಯಾಟ್ಸ್ಮನ್ಗಳು ವಿಫಲವಾದರು. ನಾಯಕ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್ ಸೇರಿದಂತೆ ಸ್ಟಾರ್ ಬ್ಯಾಟ್ಸ್ಮನ್ಗಳು ಇಲ್ಲಿ ಸಪ್ಪೆ ಪ್ರದರ್ಶನವನ್ನ ನೀಡಿದರು. ಇವರೆಲ್ಲರ ನಡುವೆ ತಂಡದ ಆಲ್ರೌಂಡರ್ ಆಗಿರುವ ರವೀಂದ್ರ ಜಡೇಜರವರ ಸತತ ವೈಫಲ್ಯ ತಂಡದ ಚಿಂತೆಯನ್ನ ಹೆಚ್ಚಿಸುತ್ತಿದೆ. ಇದು ಇಂದು ನಿನ್ನೆಯ ಕಥೆಯಲ್ಲ. ಬರೋಬ್ಬರಿ 15 ವರ್ಷಗಳಿಂದಲೂ ರವೀಂದ್ರ ಜಡೇಜರವರ ಬ್ಯಾಟಿಂಗ್ T20 ವಿಶ್ವಕಪ್ನಲ್ಲಿ ಅಷ್ಟಕ್ಕಷ್ಟೇ. ವಾಸ್ತವವಾಗಿ ನ್ಯೂಯಾರ್ಕ್ನಲ್ಲಿ ನಡೆದ ಈ ಪಂದ್ಯದಲ್ಲಿ ಪಿಚ್ ಬ್ಯಾಟಿಂಗ್ಗೆ ಅನುಕೂಲವಾಗಿರುವುದಿಲ್ಲ ಎಂಬ ಆತಂಕ ಮೊದಲಿನಿಂದಲೂ ಇತ್ತು. ಅದಕ್ಕಿಂತ ಹೆಚ್ಚಾಗಿ ಮಳೆಯಿಂದಾಗಿ ಬದಲಾದ ಪರಿಸ್ಥಿತಿಯಲ್ಲಿ ಮೊದಲು ಬ್ಯಾಟಿಂಗ್ ಮಾಡುವುದು ಇನ್ನಷ್ಟು ಕಷ್ಟಕರವಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಟೀಂ ಇಂಡಿಯಾಗೆ ತನ್ನ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳ ಕೊಡುಗೆ ಅಗತ್ಯವಿತ್ತು. ಇದರಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್ ಮತ್ತು ಶಿವಮ್ ದುಬೆರವರಂತಹ ಬ್ಯಾಟ್ಸ್ಮನ್ಗಳು ಬೇಗನೆ ಔಟ್ ಆದರು. ಅಂತಹ ಪರಿಸ್ಥಿತಿಯಲ್ಲಿ ತಂಡದ ಸ್ಟಾರ್ ಆಲ್ರೌಂಡರ್ ಆಗಿರುವ ರವೀಂದ್ರ ಜಡೇಜರವರ ಕೊಡುಗೆ ಅಗತ್ಯವಾಗಿತ್ತು. ಆದರೆ ಜಡೇಜಾಗೆ ಖಾತೆ ತೆರೆಯಲು ಕೂಡ ಸಾಧ್ಯವಾಗಲೇ ಇಲ್ಲ. ಮೊನ್ನೆಯ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು 15 ಓವರ್ಗಳಲ್ಲಿ ಕೇವಲ 96 ರನ್ ಕರೆ ಹಾಕಿ 6 ವಿಕೆಟ್ ಕಳೆದುಕೊಂಡಿತ್ತು. ಅಲ್ಲದೆ ಸಂಕಷ್ಟದಲ್ಲಿ ಕೂಡ ಸಿಲುಕಿಕೊಂಡಿತ್ತು. ಈ ವೇಳೆ ರವೀಂದ್ರ ಜಡೇಜಾ ಬ್ಯಾಟಿಂಗ್ ಮಾಡಲು ಕ್ರೀಸ್ಗೆ ಕಾಲಿಟ್ಟಿದ್ದರು. ಭಾರತದ ಇನ್ನಿಂಗ್ಸ್ ನಲ್ಲಿ ಇನ್ನೂ 35 ಎಸೆತಗಳು ಬಾಕಿ ಇದ್ದಿದ್ದರಿಂದಾಗಿ ಜಡೇಜಾಗೆ ಉತ್ತಮ ಇನ್ನಿಂಗ್ಸ್ ಕಟ್ಟುವ ಅವಕಾಶವಿತ್ತು. ಆದರೆ ಜಡೇಜಾ ತಮ್ಮ ಮೊದಲ ಎಸೆತದಲ್ಲಿ ಖಾತೆ ತೆರೆಯಲಾಗದೆ ಔಟ್ ಆದರು. ಈ ಮೂಲಕ ಮತ್ತೊಮ್ಮೆ ಜಡೇಜಾ T20 ವಿಶ್ವಕಪ್ನಲ್ಲಿ ಅಗತ್ಯದ ಸಮಯದಲ್ಲಿ ಟೀಂ ಇಂಡಿಯಾಗೆ ಕೈ ಕೊಟ್ಟರು. ರವೀಂದ್ರ ಜಡೇಜಾ T20 ವಿಶ್ವಕಪ್ನಲ್ಲಿ ಇದುವರೆಗೂ 10 ಇನ್ನಿಂಗ್ಸ್ ಗಳನ್ನ ಆಡಿರುವ ಜಡೇಜಾ 99 ಎಸೆತಗಳನ್ನ ಆಡಿದರೂ ಕೂಡ 95 ರನ್ ಬಾರಿಸಲಷ್ಟೇ ಶಕ್ತವಾಗಿದ್ದಾರೆ. ಇದರಲ್ಲಿ ಕೇವಲ 6 ಬೌಂಡರಿ ಹಾಗೂ 1 ಸಿಕ್ಸರ್ ಮಾತ್ರ ಸಿಡಿಸಿದ್ದಾರೆ. ಈ ಮುಖ್ಯವಾಗಿ ರವೀಂದ್ರ ಜಡೇಜಾ ಟೀಂ ಇಂಡಿಯಾಗೆ ಹೊರೆಯಾಗಿದ್ದಾರೆ ಅಂತ ಹೇಳಬಹುದು. ಆದರೂ ಕೂಡ ಇವರನ್ನ ತಂಡದಿಂದ ಹೊರಹಾಕಲು ಏಕೆ ಚಿಂತಿಸುತ್ತಿದ್ದಾರೆ ಎನ್ನುವ ಪ್ರಶ್ನೆ ಹುಟ್ಟಿಕೊಂಡಿದೆ ಸ್ನೇಹಿತರೆ. ನೋಡಿದ್ರ ಬಂಧುಗಳೇ, ಟೀಂ ಇಂಡಿಯಾಗೆ ಹೊರೆಯಾಗಿರುವ ಸ್ಟಾರ್ ಆಟಗಾರ ಯಾರು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.